ಮೇಡಮ್, ಮಾಲ್ಟ್ ಪೌಡರ್ನ ತಗೊಳ್ಳೋದ್ರಿಂದ ಏನು ಪ್ರಯೋಜನ? ಇಲ್ಲಿಂದ ನಾವು ನಮ್ಮ ಮಾತುಗಳನ್ನು ಶುರು ಮಾಡೋಣ. ಇದೇನು ಹೊಸದಲ್ಲ. ನಮ್ಮಲ್ಲಿ ಸಿಗುವಂತಹ ಪ್ರತಿಯೊಂದು ಆರ್ಗ್ಯಾನಿಕ್ ಪ್ರಾಡಕ್ಟುಗಳು ಹಿಂದೆ ಎಲ್ಲರೂ ಬಳಸ್ತಾ ಇದ್ದಂತಹ ಪ್ರಾಡಕ್ಟುಗಳೇ. ಆದರೆ ಕ್ರಮೇಣ ಕಡಿಮೆ ಆಗಿದೆ ಅಷ್ಟೇ. ಆದರೆ ಈಗ ಮತ್ತೆ ಶುರು ಆಗ್ತಿದೆ. ನಮ್ಮ ಹೆಲ್ತಿ ಲೈಫ್ ಸ್ಟೈಲಿಗೆ ಇದೊಂದು ಬೆಸ್ಟ್ ಮಾಲ್ಟ್ ಪೌಡರ್ ಅಂತಲೇ ಹೇಳ್ಬೋದು. ನಮ್ಮ ಸ್ಕಿನ್ನಿಗಾಗಲಿ ನಮ್ಮ ಹೆಲ್ತಿಗಾಗಲಿ ಒಂದೊಳ್ಳೆ ಮಾಲ್ಟ್ ಇದು. ದಿನನಿತ್ಯ 1 ಕಪ್ಪಷ್ಟು ಇದರಿಂದ ಮಾಲ್ಟ್ ಮಾಡ್ಕೊಂಡು ಕುಡಿದ್ರೆ, ಅದರಲ್ಲೂ ಈಗಂತೂ ತುಂಬಾ ಬಿಸಿಲಿದೆ ಅಲ್ವಾ, ಜಾಸ್ತಿ ಊಟ ಮಾಡೋದಕ್ಕೂ ಆಗಲ್ಲ, ಮಾಡದೇ ಇರೋದಕ್ಕೂ ಆಗಲ್ಲ. ಇದೊಂದು ಮಾಲ್ಟನ್ನು ಮಾಡಿಕೊಂಡು ಸ್ವಲ್ಪ ಮಜ್ಜಿಗೆನ ಮಿಕ್ಸ್ ಮಾಡಿಕೊಂಡು ಕುಡಿಯೋದ್ರಿಂದ ಹೊಟ್ಟೆ ಕೂಡ ತುಂಬಿದಾಗಿರುತ್ತೆ. ಹೆಲ್ತಿಗೂ ತುಂಬಾ ಒಳ್ಳೆಯದು. ಈ BP, ಶುಗರು, ಥೈರಾಯ್ಡು ಅಥವಾ ನಮ್ಮ ಸ್ಕಿನ್ ತುಂಬ ಡ್ರೈ ಆಗ್ತಾಯಿದೆ, ಏರ್ ಫಾಲ್ ತುಂಬ ಆಗ್ತಾಯಿದೆ ಅನ್ನೋರು ಕೂಡ ಆರಾಮಾಗಿ ಕುಡಿಬೋದು. 1 ವರ್ಷದ ಮೇಲ್ಪಟ್ಟ ಮಗುವಿಂದ ಹಿಡಿದು ಎಷ್ಟು ವಯಸ್ಸಾಗಿರೋವರೆಗೂ ಯಾರು ಬೇಕಾದರೂ ಇದು ಕುಡಿಯುವಂತಹ ಮಾಲ್ಟ್ ಪೌಡರು. ಅಷ್ಟು ಒಳ್ಳೆ ಪ್ರೋಟೀನ್ ಇರುವಂತಹ ಪೌಡರ್ ಅಂತಲೇ ಹೇಳ್ಬೋದು. ಇದು ನಾನು ಮಾಡಿರುವಂಥದ್ದು ಕಸ್ಟಮೈಸ್ ಪೌಡರು. ಯಾಕೆ ಕಸ್ಟಮೈಸ್ಡ್ ಅಂತ ಹೇಳಿದೆ ಅಂತಂದರೆ ಹೇಳ್ತೀನಿ. ಅಷ್ಟರಲ್ಲಿ ನಾವು ಏನೇನೆಲ್ಲ ಕಾಳುಗಳನ್ನು ಇದಕ್ಕೆ ಬಳಸ್ತೀವಿ ಅಂತ ತೋರಿಸ್ತಾ ಇದ್ದೀನಿ, ನೋಡ್ಕೊಂಬಂದ್ಬಿಡಿ. ಏನಿಲ್ಲ ಅಂದ್ರೂ ಒಂದು 15 ಥರದ ಕಾಳುಗಳು, ಡ್ರೈ ಫ್ರೂಟ್ಸ್ಗಳ ಎಲ್ಲವನ್ನು ಸೇರಿಸ್ಬಿಟ್ಟು ಮಾಡಿರುವಂತಹ ಪೌಡರ್ ಇದು. ಕಸ್ಟಮೈಸ್ಡ್ ಅಂತ ಯಾಕೆ ಹೇಳಿದೆ ಅಂತಂದರೆ, ಒಂದೇ ಮನೆಯಲ್ಲಿ 4 ಜನಕ್ಕೆ ಮಾಡಿಸ್ಕೊಂಡಿರುವಂತಹ ಪೌಡರ್ ಇದು. 4 ಜನಕ್ಕೂ ಏನೇನು ಉಪಯೋಗ ಅಂತಂದರೆ, ಮಗ ಬಾಡಿ ಬಿಲ್ಡ್ ಮಾಡ್ತಾ ಇದ್ದಾರಂತೆ, ಮಗಳು ತುಂಬಾ ವೆಯ್ಟ್ ಕಡಿಮೆ ಇದ್ದಾರೆ, ಅದಕ್ಕೋಸ್ಕರ ತಂದೆ ತಾಯಿಗೆ ವೆಯ್ಟ್ ಲಾಸ್ ಮಾಡ್ಕೋಬೇಕು, BP ಇದೆ, ಶುಗರ್ ಇದೆ, ಥೈರಾಯ್ಡ್ ಇದೆ, ಇದೆಲ್ಲವನ್ನು ಹೋಗಿಸ್ಕೋಬೇಕು. ಹಾಗಾಗಿ ನಮಗೆ ಒಂದು ಒಳ್ಳೆ ಮಾಲ್ಟ್ ಪೌಡರ್ನ ಮಾಡಿಕೊಡಿ ಅಂತ ಕೇಳಿಬಿಟ್ಟು ರೆಡಿ ಮಾಡಿಸ್ಕೊಂಡಿರುವಂತಹ ಪೌಡರು. ವೇಟ್ಗೆ ಏನಾಗೋದಕ್ಕೆ ಅಥವಾ ನಾನು ಬಾಡಿ ಬಿಲ್ಡ್ ಮಾಡ್ತಾ ಇದ್ದೀನಿ ಅನ್ನೋರಿಗೆ ಈ ಮಾಲ್ಟ್ ಪೌಡರ್ ಜೊತೆಗೆ ಒಂದು ಪ್ರೋಟೀನ್ ಪೌಡರ್ ಅಂತ ಕೂಡ ಸಿಗುತ್ತೆ ನಮ್ಮ ಅಕಿರಾ ಪ್ರಾಡಕ್ಟಲ್ಲಿ. ಬರೀ ಡ್ರೈ ಫ್ರೂಟ್ಸ್ಗಳನ್ನು ಹಾಕ್ಬಿಟ್ಟು ಮಾಡಿರುವಂತಹ ಪೌಡರು, ಅದನ್ನು ಸೇರಿಸಿ ತಗೊಳ್ಳಿ ಅಂತೀವಿ. ಬರೀ ಇಲ್ಲ ನಾವು ವೆಯ್ಟ್ ಲಾಸ್ ಮಾಡ್ಕೋಬೇಕು, ಈ BP, ಶುಗರು ಎಲ್ಲ ಇದೆ, ಅದನ್ನೆಲ್ಲ ಹೋಗಿಸ್ಕೋಬೇಕು ಅನ್ನೋರಿಗೆ ಈ ಮಾಲ್ಟ್ ಪೌಡರ್ ಸಾಕಾಗುತ್ತೆ. ಆಗಲೇ ಹೇಳ್ದಂಗೆ 1 ವರ್ಷ ಮೇಲ್ಪಟ್ಟ ಮಗು ಕೂಡ ಇದನ್ನು ಕೊಡ್ಬೋದು. ನಿಮಗೇನಾದರೂ ಅಕಿರಾ ಪ್ರಾಡಕ್ಟ್ಗಳು ಬೇಕಿತ್ತು ಅಂದರೆ ಕೆಳಗಡೆ ವಾಟ್ಸಪ್ ನಂಬರ್ ಕೊಟ್ಟಿರ್ತೀವಿ. ದಯವಿಟ್ಟು ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ. ಹಾಗಾಗಿ ಮೆಸೇಜ್ ಮಾಡಿಬಿಟ್ಟು ನಿಮಗೆ ಇಷ್ಟವಾದ ಪ್ರಾಡಕ್ಟನ್ನು ಫೋನ್ಪೇ ಅಥವಾ ಗೂಗಲ್ ಪೇ ಮಾಡಿಬಿಟ್ಟು ಅಡ್ರೆಸ್ಸನ್ನು ಕಳಿಸ್ಬಿಟ್ಟು ಪ್ರಾಡಕ್ಟ್ಗಳನ್ನು ಬುಕ್ ಮಾಡ್ಕೊಳ್ಳಿ. ನೋಡಿ, ಇಷ್ಟು ನಮಗೆ ಡೈಲಿ ಪ್ರಾಡಕ್ಟ್ಗಳನ್ನು ಕಳಿಸೋದಿದ್ದೇ ಇರುತ್ತೆ. ಡೈಲಿ ಪ್ರಾಡಕ್ಟ್ಗಳು ಹೋಗ್ತಾನೇ ಇರುತ್ತೆ. ನಿಮಗೆ ನಾವು ಪೋಸ್ಟ್ ಆಫೀಸು ಮತ್ತು DTDC ಮುಖಾಂತರನೇ ನಮ್ಮ ಪ್ರಾಡಕ್ಟ್ಗಳನ್ನು ನಿಮಗೆ ತಲುಪಿಸುವ ಪ್ರಯತ್ನ ಅಂತೂ ಖಂಡಿತ ಮಾಡ್ತಾನೆ ಇರ್ತೀವಿ. ಕೆಲವೊಮ್ಮೆ ತುಂಬ ಆರ್ಡರ್ಸ್ ಬಂದಾಗ ಸ್ವಲ್ಪ ಆಚೆ ಈಚೆ ಆಗುತ್ತೆ ಅಷ್ಟೇ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.